ನಮ್ಮ ಊರಿನಲ್ಲಿ ಶಾಂತ ಅಜ್ಜಿ ಎಲ್ಲರಿಗೂ ಪ್ರೀತಿಯ ವ್ಯಕ್ತಿ. ಬೆಳಗ್ಗೆ ಬೇಗನೆ ಎದ್ದು ಮನೆಯಂಗಳವನ್ನು ತೊಳೆದ ಮೇಲೆ ಮಳೆಯಾದರೂ ಸಹ ಮದುವೆಗೋಲು ಬಟ್ಟೆ ಹಾಕಿದಂತೆ ಸಜ್ಜಾಗಿ ದೇವರ ಪೂಜೆ ಮಾಡುತ್ತಿದ್ದಳು. ಅವಳ ಮಗಳೊಬ್ಬಳು ದೂರದ ಊರಿನಲ್ಲಿ ಜೀವನ ಸಾಗಿಸುತ್ತಿದ್ದಳು. ಅಜ್ಜಿ ಎಷ್ಟು ಕರೆ ಮಾಡಿ ಬಾ ಅಂದರೂ ಕೆಲಸ, ಮಕ್ಕಳ ಶಾಲೆ ಎಂಬ ಕಾರಣೆಯಲ್ಲಿ ಮಗಳು ಬರಲಿಲ್ಲ. ಒಂದು ದಿನ ಅಜ್ಜಿ ಅಸ್ವಸ್ಥವಾಗಿದ್ದರು. ಶ್ವಾಸಕಷ್ಟದಿಂದ ಹಾಸಿಗೆ ಹಿಡಿದಳು. ಅಂದು ರಾತ್ರಿ ಅಜ್ಜಿ ಬರೋಬ್ಬರಿ 3 ಗಂಟೆಗೆ ಎದ್ದಳು. ದೇವರಿಗೊಂದು ನೋಡುವ ನೋಟ ಬಿಟ್ಟಳು. ಕಣ್ಣು ಮಿಟುಕಿಸಿ ಮಗಳ ಫೋಟೋವನ್ನು ನೋಡಿದಳು. ಕಣ್ಣು ತುಂಬಿದ ಹತ್ತಿರವಲ್ಲದ ದೂರದ ನೆನಪೊಂದು ಬಂದು ಹೃದಯ ಮುರಿದಂತೆ ಭಾಸವಾಯಿತು. ಅಜ್ಜಿ ಸಾಯೋ ಮುನ್ನ ನನ್ನ ಮಗಳ ಮಗುವನ್ನು ಒಂದು ಸಲ ನೋಡಬೇಕಿತ್ತು ಅಷ್ಟೇ ಎಂದಳು. ಬೆಳಗ್ಗೆ ಆ ಸುದ್ದಿ ಕೇಳಿ ಮಗಳೇ ಓಡೋಡಿ ಬಂದಳು. ಆದರೆ ಅಜ್ಜಿ ಕೈ ಇನ್ನೂ ಬಿಸಿಯಾಗಿರಲಿಲ್ಲ. ಆ ಕ್ಷಣ ಮಗಳ ಕಣ್ಣು ತುಂಬಿ ಬಿದ್ದು ಹೋಯಿತು.